ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 73ನೇ ಅಧ್ಯಾಯವಾದ ರುದ್ರಗೀತೆ ವೈರಾಜ ವೃತ್ತಾಂತ. ನೀರಲ್ಲಿ ತಪಸ್ಸನ್ನು ಮಾಡುತ್ತಿದ್ದ ರುದ್ರನು ನೀರಿನಿಂದ ದ್ವಾದಶಾದಿತ್ಯರು ಪರಮಾತ್ಮನು ಮೇಲೆದ್ದು ಬಂದುದನ್ನು ಕಂಡು ಅವರನ್ನು ಪ್ರಶ್ನಿಸಿದುದು. ಪರಮಾತ್ಮನು ದಿವ್ಯ ದೃಷ್ಟಿಯನ್ನಿತ್ತು ವಿಶ್ವರೂಪವನ್ನು ತೋರಿಸಿದುದು. ರುದ್ರನ ಪರಮಾತ್ಮಸ್ತುತಿ. ಪರಮಾತ್ಮನು ರುದ್ರನಿಗೆ ವರವಿತ್ತುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ರುದ್ರನು ಹೇಳುತ್ತಾನೆ, ದ್ವಿಜೋತ್ತಮ ಮುನಿವರ್ಯ, ನೀರಲ್ಲಿ ಮುಳುಗಿದ ನಾನು ನೋಡಿದ ಹಿಂದೆಂದೂ ನಡೆಯದ ಕುತೂಹಲಕರವಾದ ಬೇರೊಂದು ವಿಚಾರವನ್ನು ಕೇಳು. ಪೂರ್ವದಲ್ಲಿ ಬ್ರಹ್ಮನು ನನ್ನನ್ನು ಸೃಷ್ಟಿಸಿ ಪ್ರಜೆಗಳನ್ನು ಸೃಜಿಸು ಎಂದು ಹೇಳಿದನು. ವಿಜ್ಞಾನ ಸಾಮರ್ಥ್ಯವಿಲ್ಲದ ನಾನು ನೀರಿನಲ್ಲಿ ಮುಳುಗಿದೆನು. ಅಲ್ಲಿ ಶುದ್ಧ ಮನಸ್ಸುಳ್ಳವನಾಗಿ ಅಂಗುಷ್ಟ ಮಾತ್ರ ಪುರುಷನಾದ ಪರಮೇಶ್ವರನನ್ನು ಧ್ಯಾನಿಸುತ್ತಾ ಒಂದು ಕ್ಷಣವಿರುವಷ್ಟರಲ್ಲಿ ಪ್ರಳಯಾಗ್ನಿ ಸಮಾನ ಕಾಂತಿಯುಳ್ಳ 11 ಜನ ಪುರುಷರು ತಮ್ಮ ಕಿರಣಗಳಿಂದ
ನೀರನ್ನು ಕಾಯಿಸುತ್ತ ನೀರಿನಿಂದ ಮೇಲೆದ್ದರು. ನಾನು, ನೀವಾರು? ತೇಜಸ್ಸಿನಿಂದ ಈ ನೀರನ್ನು ಕಾಯಿಸುತ್ತ ನೀರಿನಿಂದೆದ್ದು ಎಲ್ಲಿ ಹೋಗುವಿರಿ ಹೇಳಿರಿ ಎಂದು ಕೇಳಿದೆನು. ನಾನು ಹಾಗೆ ಕೇಳಿದರೂ ಆ ಸಜ್ಜನೋತ್ತಮರಾದರೋ ಏನನ್ನೂ ಹೇಳಲಿಲ್ಲ. ಅವರು ಹಾಗೆಯೇ ಸುಮ್ಮನೆ ಹೊರಟು ಹೋದರು. ಬಳಿಕ ಅವರ ಹಿಂದೆ ಅತಿ ಸುಂದರನೂ ಮೇಘ ಸದೃಶನೂ ಪುಂಡರೀಕ ನೇತ್ರನೂ ಆದ ಮಹಾಪುರುಷನೊಬ್ಬನು ಬಂದನು. ಆತನನ್ನು ನಾನು, ನೀನಾರು? ಹೊರಟು ಹೋದ ಪುರುಷರಾರು? ಇಲ್ಲಿ ಪ್ರಯೋಜನವೇನು? ಪುರುಷೋತ್ತಮನೇ, ಹೇಳು ಎಂದು ಕೇಳಿದೆನು. ಆ ಪುರುಷನು ಹೇಳುತ್ತಾನೆ, ದೇವ, ಮೊದಲು ಹೊರಟು ಹೋದ ಆ ಹೊಳೆಯುವ ತೇಜಸ್ಸುಳ್ಳವರು ಆದಿತ್ಯರು. ಬ್ರಹ್ಮನು ಅವರನ್ನು ಧ್ಯಾನಿಸಿದನು. ಆದುದರಿಂದ ಇವರು ಹೋಗುತ್ತಾರೆ. ಬ್ರಹ್ಮನು ಸೃಷ್ಟಿಯನ್ನು ಮಾಡುತ್ತಾನೆ. ಆದುದರಿಂದ ಆ ಸೃಷ್ಟಿಯ ಪರಿಪಾಲನೆಗಾಗಿ ಇವರು ಹೋಗುತ್ತಾರೆ, ಸಂದೇಹವಿಲ್ಲ. ನಾನು ಮತ್ತೆ ಕೇಳಿದೆನು, ಪೂಜ್ಯನೇ, ಮಹಾಪುರುಷೋತ್ತಮನಾದ ನಿನ್ನನ್ನು ಯಾವ ನಾಮಧೇಯವುಳ್ಳವನೆಂದು ತಿಳಿಯಲಿ? ಭವನೆಂಬ ನಾನು ಪರನಲ್ಲವೇ? ಎಲ್ಲವನ್ನೂ ನನಗೆ ಹೇಳು. ಹೀಗೆಂಬುದಾಗಿ ರುದ್ರನಾದ ನಾನು ಕೇಳಲು ಆ ಪುರುಷನು, ನಾನು ಜಲಶಾಯಿಯೂ ಸನಾತನನೂ ಆದ ನಾರಾಯಣ ದೇವನು. ನಿನಗೆ ದಿವ್ಯ ದೃಷ್ಟಿಯುಂಟಾಗುತ್ತದೆ. ನನ್ನನ್ನು ಪ್ರಯತ್ನಪೂರ್ವಕವಾಗಿ ನೋಡು ಎಂದು ಪ್ರತ್ಯುತ್ತರ ಹೇಳಿದನು. ಆಗ ಅವನಿಂದ ಹಾಗೆ ಹೇಳಿಸಿಕೊಂಡ ನಾನು ಮತ್ತೆ ಅವನನ್ನು ನೋಡಿದಾಗ ಹೊಳೆಯುವ ಸೂರ್ಯನಂತೆ ತೇಜಸ್ಸುಳ್ಳ ಅದೇ ಅಂಗುಷ್ಟ ಮಾತ್ರನಾದ ಪುರುಷನನ್ನು ಕಂಡೆನು. ಅವನ ಹೊಕ್ಕುಳಿನಲ್ಲಿ ಕಮಲವನ್ನು, ಆ ಕಮಲದಲ್ಲಿ ಬ್ರಹ್ಮನನ್ನು, ಅವನ ಸಮೀಪದಲ್ಲಿ ನನ್ನನ್ನು ಕಂಡೆನು. ಮಹಾತ್ಮನನ್ನು ಹಾಗೆ ಕಂಡು ಬಳಿಕ ಸಂತೋಷವುಳ್ಳವನಾದೆನು. ಬ್ರಾಹ್ಮಣೋತ್ತಮನೇ, ಆತನನ್ನು ಸ್ತೋತ್ರ ಮಾಡಬೇಕೆಂದು ನನಗೆ ಬುದ್ಧಿಯುಂಟಾಯಿತು. ಸುವ್ರತನೇ, ಹಾಗೆ ಬುದ್ಧಿಯುಂಟಾಗಲು ನಾನು ತಪಸ್ಸಿನಿಂದ ಸ್ಮರಿಸಿ ಮಾಡಿದ ಈ ಸ್ತೋತ್ರದಿಂದ ಆ ವಿಶ್ವಾತ್ಮನನ್ನು ಸ್ತುತಿಸಿದೆನು. ರುದ್ರನು ಸ್ತೋತ್ರ ಮಾಡುತ್ತಾನೆ. ಅನಂತನು, ಪರಿಶುದ್ಧ ಚೇತನನು, ಸರೂಪರೂಪನು, ಸಹಸ್ರಬಾಹುವು, ಭಾಸ್ಕರೋತ್ತಮನು, ವಿಶಾಲ ದೇಹನು, ಪರಿಶುದ್ಧ ಕರ್ಮನು, ಸಮಸ್ತವನ್ನು ಸೃಜಿಸುವವನೂ ಆದ ನಿನಗೆ ನಮಸ್ಕಾರವು. ಸರ್ವಲೋಕಾರ್ತಿನಾಶಕನು, ಶಂಭುವು, ಸಹಸ್ರ ಸೂರ್ಯಾಗ್ನಿ ತೀಕ್ಷ್ಣ ತೇಜನು, ಸಮಸ್ತ ವಿದ್ಯಾಧರನು, ಸರ್ವದೇವನುತನು, ಚಕ್ರಧಾರಿಯೂ ಆದ ವಿಷ್ಣುವಿಗೆ ಯಾವಾಗಲೂ ನಮಸ್ಕಾರವು. ಅನಾದಿದೇವಾಚ್ಯುತ, ಶೇಷಶೇಖರ, ಪ್ರಭು, ವಿಭು, ಭೂತಪತಿ, ಮಹೇಶ್ವರ, ಮರುತ್ಪತಿ, ಸರ್ವಪತಿ, ಜಗತ್ಪತಿ, ಧರಾಪತಿ, ಭುವನಪತೀಶ ವಂದನೆಯು. ಜಲೇಶ, ನಾರಾಯಣ, ವಿಶ್ವಶಂಕರ, ಕ್ಷಿತೀಶ, ವಿಶ್ವೇಶ್ವರ, ವಿಶ್ವಲೋಚನ, ಶಶಾಂಕ, ಸೂರ್ಯ, ಅಚ್ಯುತ, ವೀರ, ವಿಶ್ವಗ, ಅಪ್ರತರ್ಕ್ಯರೂಪ, ಅಮೃತಮೂರ್ತಿ, ಅವ್ಯಯ, ನಾರಾಯಣ, ಸರ್ವತೋಮುಖ, ದೇವಾರ್ತಿಹರ, ಅಮೃತ, ಅವ್ಯಯ, ಅಚ್ಯುತ, ನಿನಗೆ ನಮಸ್ಕಾರ. ಶರಣಾಗತನಾದ ನನ್ನನ್ನು ಯಾವಾಗಲೂ ಪರಿಪಾಲಿಸು.
ವಿಭುವೆ, ನಾನು ನಿನ್ನ ಹಲವು ಮುಖಗಳನ್ನು, ನಿನ್ನ ನಾಭಿ ಕಮಲದಲ್ಲಿ ಜಗದುದಯ ಕಾರಣನಾದ ಪುರಾತನನಾದ ಬ್ರಹ್ಮೇಶನನ್ನು ನೋಡುತ್ತೇನೆ. ನನಗೆ ಪಿತಾಮಹನಾದ ನಿನಗೆ ನಮಸ್ಕಾರ. ದೇವವರನೇ, ಆದಿದೇವನೇ, ಸಂಸಾರ ಚಕ್ರದಲ್ಲಿ ಸುತ್ತುತ್ತಿರುವವರು, ಸನ್ಮಾರ್ಗಗಾಮಿಗಳು, ಜ್ಞಾನದಿಂದ ಪರಿಶುದ್ಧ ಸತ್ವರೂ ಆದ ಹಲವರು ನಿನ್ನನ್ನು ಸರ್ವದಾ ಸೇವಿಸುತ್ತಿರುವರು. ಇಂತಹ ನಿನ್ನನ್ನು ನಾನು ಒಂದು ಸಾರಿ ಏನೆಂದು ನಮಸ್ಕರಿಸಲಿ? ಆದಿದೇವನೇ, ಅದ್ವಿತೀಯನಾದ ನಿನ್ನನ್ನು ಮೂಲ ಪ್ರಕೃತಿಗೆ ವಿಲಕ್ಷಣನನ್ನಾಗಿ ಯಾವನು ತಿಳಿಯುವನೋ ಅವನು ಸರ್ವಜ್ಞನು. ನಿನ್ನ ಗುಣಗಳನ್ನು ಬಲದಿಂದ ವಿವರಿಸಲಾಗುವುದಿಲ್ಲ. ನಮಗೆ ನೀನು ವಿಶಾಲ ಮೂರ್ತಿಯಾಗಿಯೂ ಸೂಕ್ಷ್ಮ ರೂಪನಾಗಿಯೂ ವೇದ ಮೂಲಭೂತನಾಗಿಯೂ ಇಂದ್ರಿಯ ರಹಿತನಾಗಿಯೂ ಸಂಸಾರವಿಲ್ಲದವನಾಗಿಯೂ ಸಂಸಾರಿಯಾಗಿಯೂ ಕಾಣಿಸುತ್ತೀಯೆ. ದೇವ, ಪರರೂಪನಾದ ನಿನ್ನನ್ನು ಸಂಸಾರ ವಿಚ್ಛೇದಕರಾಗಿ ಪರಿಶುದ್ಧ ಭಾವದಿಂದ ಪೂಜಿಸುವವರು ನಿನ್ನನ್ನು ಚತುರ್ಭುಜನೆಂದು ನಿಶ್ಚಯಿಸಿಕೊಳ್ಳುವರು. ದೇವತೆಗಳೇ ಮೊದಲಾದವರು ವಿಸ್ಮಯ ಕಾರಣವಾದ ನಿನ್ನ ಪರರೂಪವನ್ನು ಅರಿಯರು. ಆದುದರಿಂದ ಬ್ರಹ್ಮನೇ ಮೊದಲಾದವರು ಪುರಾತನವಾದ ನಿನ್ನ ಮತ್ಸ್ಯಾದ್ಯವತಾರಗಳ ರೂಪವನ್ನೇ ಪೂಜಿಸುವರು. ದೇವ, ಪ್ರಪಂಚವನ್ನು ಸೃಷ್ಟಿಸುವ ಮಹಾನುಭಾವನಾದ ಬ್ರಹ್ಮನು ನಿನ್ನ ಪರರೂಪವನ್ನು ನಿಜವಾಗಿ ತಿಳಿಯನು. ಆದರೆ ತಪಸ್ಸಿನಿಂದ ಪರಿಶುದ್ಧನಾದ ನಾನು ಕವಿಯೂ ಪುರಾಣ ಪುರುಷನೂ ಆದ್ಯನೂ ಆದ ನಿನ್ನನ್ನು ಬಲ್ಲೆನು. ಮಾನಸ ಸೃಷ್ಟಿಯಲ್ಲಿ ನನಗೆ ತಂದೆಯಾದ ಚತುರ್ಮುಖ ಬ್ರಹ್ಮನು ಹಲವು ವೇಳೆ ಪುರಾಣಗಳಿಂದ ಪ್ರಸಿದ್ಧನಾಗಿ ಲೋಕದ ಅರಿಕೆಗೆ ಬಂದಿರುವನು. ನಾಥ, ನಿನ್ನನ್ನು ಮಾತ್ರ ತಪೋಹೀನನಾದರೆ ನನ್ನಂತಹವರು ಕೂಡ ಸರಿಯಾಗಿ ಅರಿಯರು. ಆದುದರಿಂದ ಬಹುಶ್ರೇಷ್ಠರಾದ ಬ್ರಹ್ಮನೇ ಮೊದಲಾದವರು ಅರಿಯದಿರುವ ನಿನ್ನನ್ನು ದೇವತೆಗಳು ಅರಿಯಲು ಯಾವಾಗಲೂ ವಂದಿಸುತ್ತಿರುವರು. ಬಹು ಕೀರ್ತಿವಂತರಾದರೂ ಅವರಲ್ಲಿ ವೇದಹೀನರಾದವರು ಜ್ಞಾನವನ್ನು ಪಡೆಯುವುದಿಲ್ಲ. ನಾಥ, ನಿನ್ನ ಅನುಗ್ರಹದಿಂದ ಜನ್ಮಾಂತರಗಳಲ್ಲಿ ವೇದವನ್ನರಿತವರಿಗೆ ವಿವೇಕದಿಂದ ನಿನ್ನ ಜ್ಞಾನ ಉಂಟಾಗುವುದು. ನಿನ್ನಿಂದ ಲಾಭವನ್ನು ಪಡೆದವನಿಗೆ ಮುಂದೆ ಮನುಷ್ಯ ಜನ್ಮವಾಗಲಿ ದೇವ ಗಂಧರ್ವ ಗತಿಗಳಾಗಲಿ ಇರುವುದಿಲ್ಲ, ಶ್ರೇಯಸ್ಸಾಗುವುದು. ದೇವ, ನೀನು ವಿಶ್ವರೂಪನೂ ಅತಿ ಸೂಕ್ಷ್ಮನೂ ಅತಿ ಸ್ಥೂಲನೂ ಆಗಿದ್ದೀಯೆ. ಇದನ್ನರಿತ ನಾನು ಈಗ ಕೃತಕೃತ್ಯನಾದೆನು. ದೇವ, ನೀನು ಸ್ಥೂಲನೂ ಅತಿ ಸೂಕ್ಷ್ಮನೂ ಭಕ್ತ ಸುಲಭನೂ ಆಗಿದ್ದೀಯೆ. ನಿನ್ನನ್ನು ಮರೆತವರು ನರಕದಲ್ಲಿ ಬೀಳುವರು. ನೀರಿನಲ್ಲಿರುವ ಮತ್ಸ್ಯಾದಿ ಜಂತುಗಳಿಗೆ ಸಮವಾದ ರೂಪವನ್ನು ಧರಿಸುವವನು, ಸರ್ವಾಂತರ್ಯಾಮಿಯೂ ವಿಶಾಲ ಸ್ವಭಾವನೂ ಲೋಕನಾಥನೂ ಆದ ಈ ನೀನಿರುವಾಗ ವಸು ಸೂರ್ಯ ಮರುದ್ಭೂಮಿಗಳಿಂದ ಆಗಬೇಕಾದುದು ಯಾವುದೆಂದು ಹೇಳೋಣ? ಭಗವಂತನೇ, ಅನಂತ ಅತಿ ಭಕ್ತನಾದ ನನ್ನ ಈ ಸ್ತುತಿಗಳನ್ನು ಅಂಗೀಕರಿಸು. ವಿಷ್ಣುವೇ, ನಿನಗೆ ನಮಸ್ಕಾರ. ಸೃಷ್ಟಿಯನ್ನು ಮಾಡೆಂದು ನಿನ್ನಿಂದ ಆಜ್ಞಪ್ತನಾದ ನನಗೆ ಅದಕ್ಕೆ ಬೇಕಾದ ಸರ್ವಜ್ಞತೆಯನ್ನು ಕೊಡು. ಚತುರ್ಮುಖ ಬ್ರಹ್ಮನಾಗಲಿ ಪರಿಶುದ್ಧ ಚಿತ್ತನಾದ
ಬೇರೆ ಕೋಟಿ ಮುಖವುಳ್ಳ ಮನುಷ್ಯನೇ ಆಗಲಿ ಪರಮಾತ್ಮ ಸ್ವಭಾವದಲ್ಲಿ ಅಭಿಪ್ರಾಯವುಳ್ಳ ವಿರಕ್ತನಾದ ಅವನಿಗೆ ಸಮವಾದ ಪರಿಶುದ್ಧ ಭಾವ ಉಂಟಾದರೆ ಆಗ ಅವನು ನಿನ್ನ 10,000 ಗುಣಗಳಲ್ಲಿ ಒಂದು ಭಾಗವನ್ನು ಹೇಳಬಲ್ಲನು. ದೇವೋತ್ತಮನೇ, ಪ್ರಸನ್ನನಾಗು. ಈಶನೇ, ನೀನು ಸದಾ ನನ್ನ ಹೃದಯದಲ್ಲಿಯೇ ನೆಲೆಸಿರುವೆ. ಸರ್ವಗನಾದವನಿಗೆ ಬೇರೆಯಾದ ನೆಲೆಯೊಂದಿಲ್ಲ. ನೀನು ಸರ್ವಗತನು ಎಂದರಿತು ಹೀಗೆ ನಾನು ಈ ಸ್ತುತಿಯನ್ನು ಪ್ರಕಾಶಪಡಿಸಿರುವೆನು. ಸಂಸಾರ ಚಕ್ರದಲ್ಲಿ ಸುತ್ತುವುದರಲ್ಲಿ ಭೀತನಾಗಿರುವವನನ್ನು ಶುದ್ಧನೂ ಅಚ್ಯುತನೂ ಆದ ನೀನು ಪವಿತ್ರನನ್ನಾಗಿ ಮಾಡು. ನಿನಗೆ ನಮಸ್ಕಾರ. ವರಾಹಮೂರ್ತಿಯು ಹೇಳುತ್ತಾನೆ, ಅಮಿತ ತೇಜನಾದ ರುದ್ರನಿಂದ ಹೀಗೆ ಸ್ತುತನಾದ ದೇವನು ಗುಡುಗಿನಂತೆ ಗಂಭೀರವಾದ ಧ್ವನಿಯಿಂದ ಮುಂದಿನ ಮಾತುಗಳನ್ನು ಆಡಿದನು. ವಿಷ್ಣುದೇವನು ಹೇಳುತ್ತಾನೆ, ದೇವದೇವ ಪಾರ್ವತೀಪತಿ, ನಿನಗೆ ಮಂಗಳವಾಗಲಿ. ವರವನ್ನು ಕೇಳು. ದೇವ, ನಮ್ಮಿಬ್ಬರಲ್ಲಿ ಭೇದವಿಲ್ಲ, ನಾವಿಬ್ಬರೂ ಒಂದೇ. ರುದ್ರನು ಹೇಳುತ್ತಾನೆ, ಪ್ರಭುವೇ, ಬ್ರಹ್ಮನು ಪ್ರಜೆಗಳನ್ನು ಸೃಜಿಸೆಂದು ನನಗೆ ನಿಯಮಿಸಿದನು. ಭೂತಭಾವನನೇ, ಆ ಸೃಷ್ಟಿಯ ವಿಚಾರದಲ್ಲಿ 3 ಬಗೆಯಾದ ಭೂತ ವರ್ತಮಾನ ಭವಿಷ್ಯ ಜ್ಞಾನವನ್ನು ಕೊಡು. ವಿಷ್ಣುವು ಹೇಳುತ್ತಾನೆ, ಸನಾತನನಾದ ನೀನು ಸಂಶಯವಿಲ್ಲದೆ ಖಂಡಿತವಾಗಿಯೂ ಸರ್ವಜ್ಞನೂ ಜ್ಞಾನರಾಶಿಯೂ ದೇವತೆಗಳಿಗೂ ಅಧಿಕ ಪೂಜ್ಯನೂ ಆಗುವೆ. ಹೀಗೆ ಹೇಳಿಸಿಕೊಂಡ ಪಾರ್ವತೀಪತಿಯು ಆಗ ತಿರುಗಿ, ದೇವ, ಸರ್ವ ಜಂತುಗಳಲ್ಲೂ ಪ್ರಸಿದ್ಧವಾದ ಬೇರೆಯ ವರವನ್ನೂ ಕೊಡು. ಕೇಶವ, ದೇವೇಶ, ನೀನು ಹೀಗೆ ದೇಹಧಾರಿಯಾಗಿ ನನ್ನನ್ನು ಆರಾಧಿಸು, ನನ್ನನ್ನು ವಹಿಸು. ನನ್ನಿಂದ ವರವನ್ನು ತೆಗೆದುಕೊಂಡು ಸರ್ವ ದೇವತೆಗಳಿಗೂ ಪೂಜ್ಯತಮನಾಗು. ವಿಷ್ಣುವು ಹೇಳುತ್ತಾನೆ, ದೇವ ಕಾರ್ಯಗಳಿಗಾಗಿ ಮಾಡುವ ಅವತಾರಗಳಲ್ಲಿ ನಾನು ಮನುಷ್ಯನಾಗಿ ನಿನ್ನನ್ನೇ ಆರಾಧಿಸುವೆನು. ನೀನು ನನಗೆ ವರದನಾಗು. ದೇವದೇವ ಉಮಾಪತಿ, ನೀನು ನನ್ನನ್ನು ವಹಿಸು ಎಂದು ಹೇಳಿದೆಯಷ್ಟೇ. ನಾನು ಮೇಘವಾಗಿ ನಿನ್ನನ್ನು 100 ವರ್ಷ ಕಾಲ ವಹಿಸುವೆನು. ಹರಿಯು ಹೀಗೆ ಹೇಳಿ ತಾನೇ ಮೇಘವಾಗಿ ಮಹೇಶ್ವರನನ್ನು ಆ ನೀರಿನಿಂದ ಮೇಲಕ್ಕೆತ್ತಿದನು. ಅಲ್ಲದೆ ರುದ್ರನನ್ನು ಕುರಿತು ಹೀಗೆ ಹೇಳಿದನು, ಪ್ರಭುವೇ, ಶಂಕರ, ಮೊದಲು ನೀರಿನಿಂದ ಎದ್ದು ಬಂದ ಪ್ರಾಕೃತ ಪುರುಷರು ಆದಿತ್ಯರೆಂಬ ಹೆಸರಿನವರು. ತೇಜೋಲೋಕದಿಂದ ಭೂಮಿಗೆ ಬಂದವರು. ನನ್ನ ಅಂಶಭೂತನಾದ ವಿಷ್ಣುವೆಂಬ ಹೆಸರಿನ 12ನೆಯವನು ಭೂಮಿಯಲ್ಲಿ ಅವತರಿಸಿ ನಿನ್ನನ್ನು ಆರಾಧಿಸುತ್ತಾನೆ. ಹೀಗೆ ಹೇಳಿ ನಾರಾಯಣನು ತನ್ನ ಅಂಶದಿಂದ ಶಬ್ದ ಮಾಡುವ ದಿವ್ಯವಾದ ಮೇಘವನ್ನು ಸೃಷ್ಟಿಸಿ ಶಬ್ದದಂತೆ ಎಲ್ಲಿ ಲೀನನಾದನೆಂಬುದನ್ನು ಅರಿಯೆವು. ರುದ್ರನು ಹೇಳುತ್ತಾನೆ, ಸರ್ವಗನು ಸರ್ವಭಾವನನೂ ಆದ ಹರಿಯು ಹೀಗೆ ಹಿಂದೆ ನನಗೆ ವರವನ್ನು ಕೊಟ್ಟನು. ಆದುದರಿಂದ ನಾನು ದೇವತೆಗಳಲ್ಲಿ ಉತ್ತಮನಾದೆನು. ನಾರಾಯಣನಿಗಿಂತಲೂ ಬೇರೆಯಾದ ಅಥವಾ ಅಧಿಕನಾದ ದೇವರು ಹಿಂದಿರಲಿಲ್ಲ, ಮುಂದೂ ಇರುವುದಿಲ್ಲ. ಸಜ್ಜನೋತ್ತಮನೇ, ವೇದ ಪುರಾಣಗಳ ಈ ರಹಸ್ಯವನ್ನು
ವಿಷ್ಣುವನ್ನು ಹೇಗೆ ಪೂಜಿಸಬೇಕೆಂಬುದೆಲ್ಲವನ್ನು ನಾನು ನಿಮಗೆ ಹೇಳಿದ್ದೇನೆ. ಇತಿ ಶ್ರೀ ವರಾಹಪುರಾಣೆ ರುದ್ರಗೀತಾಸು ವೈರಾಜವೃತ್ತಂ ನಾಮ ತ್ರಯಸಪ್ತತಿತಮೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 74ನೆಯ ಅಧ್ಯಾಯವಾದ ಭುವನಕೋಶ ವರ್ಣನೆ, ರುದ್ರನು ಅಗಸ್ತ್ಯಾದಿ ಮುನಿಗಳಿಗೆ ಹೇಳಿದ ಭೂಮಿಯ ಪ್ರಮಾಣ ಸನ್ನಿವೇಶಾದಿಗಳ ವಿಚಾರ, ಸ್ವಯಂಭುವಿನ ಸಂತತಿ, ಅವರು ಆಳಿದ ಸಪ್ತದ್ವೀಪಗಳ ಮತ್ತು ಅವುಗಳಲ್ಲಿರುವ ದೇಶಗಳ ವಿಚಾರ, ನಾಭಿರಾಜನ ಸಂತಾನದ ಮತ್ತು ಅವರು ಆಳಿದ ಭರಖಂಡದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.